ನೀನ್ ಹೀಗೆ ನಿಂತಿರಬೇಕು. ಕೈ ನೋವಾಗುತ್ತೆ, ಕಾಲು ಸೋತೋಗುತ್ತೆ, ನೆತ್ತಿ ಒತ್ತುತ್ತೆ, ಕುತ್ತಿಗೆ ಉಳುಕುತ್ತೆ. ತಡ್ಕೋಬೇಕು. ನೋವುತ್ತೆ ಅಂತ ಕೈ ಸಡ್ಲ ಬಿಟ್ರೆ ಬಿಂದಿಗೆ ಬೀಳುತ್ತೆ, ಇಲ್ಲ ನೀನು ಬೀಳ್ತೀಯ. ಹಾಗೇನಾದ್ರೂ ಮಾಡಿದ್ರೆ ಈ ಬಿಂದಿಗೆ ತುಂಬಾ ಕುದಿಯೋ ನೀರು ತುಂಬಿಸ್ತೀನಿ, ತಲೆ ಮೇಲಿಡ್ತೀನಿ. ಹುಷಾರ್. ಈ ಯೋಚನೆ ಮಾಡು, ಬೇಕಾ ಬಂಗಾರಿ ಸಹವಾಸ ಅಂತ. ಯಾಕೆ ದೊರೆ ಮನಸ್ನಾಗ 108 ವಿಚಾರ ಇಟ್ಕೊಂಡು ಒಳಗೊಳಗ ಕುದಿಯಾಕತ್ತಿಯಲ್ಲ, ಯಾಕ? ಏನಾತ? ಏನು ಆಗ್ತಿಲ್ಲ. ನಾನ್ ನಮ್ಮ ತಾಂಡದಲ್ಲಿದ್ದಾಗ ದಿನಕ್ಕೊಂದು ಹೆಣ್ಣು, ಗಂಟೆಗೊಂದ್ಸರ್ತಿ ಹೆಂಡ. ಜೀವನ ಮಧುಶಾಲೆ ಆಗಿತ್ತು. ಇದ್ಯಾವುದೋ ದೇವಸ್ಥಾನದ ಊರಿಗೆ ಬಂದು ಏನು ಸುಖವಿಲ್ಲ, ಎಲ್ಲ ಬಣಬಣ. ಬೈಟ್ ಸಿಗ್ತಾ ಇಲ್ಲ, ಬೇಕಾ ದಕ್ತಾ ಇಲ್ಲ. ನೀ ನನಗಿದ್ರೆ ನಾ ನಿನಗಿರ್ತೀನಿ. ನನಗ ಆ ಶ್ರೀಚಕ್ರ ಬೇಕು. ಅದನ್ನ ನೀ ನನಗೆ ತಂದು ಕೊಟ್ರೆ ನಿನಗೆ ನಾ ಬೇಕಾದ್ದು ಕೊಡ್ತೀನಿ. ಅದೇನ್ ಚಕ್ರ ಅಂತ ಬಡ್ಕೋತಿದ್ದೀರೋ? ಅದ್ರಲ್ಲಿ ಏನಿದೆ ಅಂತದ್ದು? ನಾನ್ ಕಾಣದೇ ಇರೋಂಥದ್ದು ಆ ಗಂಟೆ ಪೂಜಾರಿ, ಆ ಬೂದಿ ಮಾಂತ್ರಿಕನಿಂದ ಹಿಡಿದು ನಿನ್ನವರೆಗೂ ಎಲ್ಲರೂ ಅದಕ್ಕೆ ತುಂಬಾಲ್ ಬಿದ್ದಿದ್ದೀರಿ. ಕಣ್ಣೆದುರು ಕಾಣೋ ಸುಖಾನ ಬಿಟ್ಟು ಕಾಣ್ದಿರೋ ಶ್ರೀಚಕ್ರಕ್ಕೆ ಹಂಬಲಿಸ್ತಾ ಇದ್ದೀರಿ. ನಿನಗ ಇಲ್ಲಿ ಸುಖದ ಹಂಬಲ, ಆದ್ರೆ ನಮಗ ಸರ್ವಕಾಲದ ಸ್ವರ್ಗದ ಮ್ಯಾಲ ಆಸೆ. ನಿನಗ ಶ್ರೀಚಕ್ರದ ಮ್ಯಾಲ ಆಸೆ ಇಲ್ಲ, ಆದ್ರೆ ನನಗೆ ಶ್ರೀಚಕ್ರ ಬೇಕು. ಅದನ್ನ ನೀ ನನಗೆ ತಂದು ಕೊಡು. ನಿನಗೆ ಬೇಕಾಗಿದ್ದನ್ನ ಸೃಷ್ಟಿ ಮಾಡಿ ಕೊಡ್ತೇನೆ. ಆಗಲ್ಲ. ಆ ಜನಗಳ ಜೊತೆ ಹೊಂದಾಣಿಕೆ ನನಗೆ ಸಾಧ್ಯ ಇಲ್ಲ. ತರ್ಬೇಸಿ ನನ್ನ ಮಕ್ಕಳವರು. ನಾನ್ ಹೇಳಿದ್ ಅವ್ರು ಕೇಳಲ್ಲ, ಅವ್ರು ಹೇಳಿದ್ ನನಗ್ ಸರಿ ಹೋಗಲ್ಲ. ಆ ಶ್ರೀಚಕ್ರ ಸಹವಾಸ ನನಗ್ ಬೇಡ. ನನ್ನ ಸಲುವಾಗಿ ರಾಜಿ ಮಾಡ್ಕೊಳ್ಳು, ಬೇಡ ಅನ್ಬೇಡ. ನೋಡು ಮಾರಿಗುಡಿ, ನೀ ಆ ಶ್ರೀಚಕ್ರನ ನನಗೆ ತಂದು ಕೊಡೋದಾದ್ರೆ ನೀನು ಜೀವನ ಪೂರ್ತಿ ಸುಖಾನ ಪಡಬೇಕು. ಅಂತ ಉಡುಗೊರೆನ ನಾ ನಿನಗೆ ತಂದು ಕೊಡ್ತೇನೆ. ಓಹೋ, ಅಂತದೇನೆ ನಿನ್ನ ಹತ್ರ? ನೀನೇ ಬಡ್ಜೋಗಿ ಈ ಕೊಂಪೆಲಿದ್ಯಾ, ನನಗೇನು ಕೊಡಬಲ್ಲೆ ನೀನು? ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?